ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ನಾನು ಆಕ್ಚುಲಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಒಂದು ವೇವ್ ಕೌಂಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನಿಫ್ಟಿ ಏನಾಗ್ತಿದೆ ಅಂತ. ಇವತ್ತು ನಾವು ಅದನ್ನ ಚೇಂಜ್ ಮಾಡ್ಕೊಳ್ಳುವಂತ ಟೈಮ್ ಬಂದಿದೆ. ಓಕೆ, ಸೊ ಯಾಕೆ ಏನು ಅಂತ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ್ಯಾರು ವೇವ್ ಅನಾಲಿಸಿಸ್ ನ ಕಲಿತಾ ಇದ್ರು ಇಂಟ್ರೆಸ್ಟ್ ಕೊಟ್ಟು ದಯವಿಟ್ಟು ನೀವು ಇದನ್ನ ತಿಳ್ಕೊಳ್ಳಿ. ಓಕೆ, ಸೊ ನಾನು ನಿನ್ನೆ ಯಾವ ತರ ಕೌಂಟ್ ಮಾಡಿದೆ ಅಂದ್ರೆ ಇಲ್ಲೇನ್ ಕಾಣ್ತಿದ್ಯಲ್ವಾ, ಇವೆಲ್ಲ ನಾರ್ಮಲ್ ಆಗಿದೆ. ಬಟ್ ಇಲ್ಲಿಂದ ಇಲ್ಲಿಗೆ ನಾನು 5 ಅಂತ ಕನ್ಸಿಡರ್ ಮಾಡಿ ಎ ಆಗಿ ಬಿ ಕೂಡ ಕಂಪ್ಲೀಟ್ ಆಗಿ ನನಗೆ ಸಿ ಆಗಬೇಕು ಅಂತ ಹೇಳಿದ್ದೆ. ಸೊ ಅದೇ ತರ ನಮಗೆ ಮಾರ್ಕೆಟ್ ಮೂವ್ಮೆಂಟ್ ಕೂಡ ಕೊಡ್ತಾ ಇತ್ತು, ಅಂದ್ರೆ ಒಂದು ಡೌನ್ವರ್ಡ್ ಮೂವ್ಮೆಂಟ್ ನಮಗೆ ಕೊಡ್ತಾ ಇತ್ತು. ಬಟ್ ಇವತ್ತೇನ್ ಮಾಡಿದೆ, ಒಂದು 100 ಪಾಯಿಂಟ್ ನಮಗೆ ಗ್ಯಾಪ್ ಅಪ್ ಆದ್ರೂ ನಮಗೆ ಮಾರ್ಕೆಟ್ ಒಂದು ಸೈಡ್ ವೇಸ್ ಅಲ್ಲಿ ನಿಧಾನಕ್ಕೆ ಕೆಳಗಡೆ ಬರ್ತಾ ಇತ್ತು. ಬಟ್ 2 ಗಂಟೆಗೆ ಸಡನ್ ಆಗಿ ಒಂದು ಸ್ಪೈಕ್ ಕೊಟ್ಬಿಡ್ತು ನಮಗೆ ಮಾರ್ಕೆಟ್. ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಮೂವ್ಮೆಂಟ್ ನ. ಓಕೆ, ಸೊ ಎಷ್ಟೊಂದು ಜನ ಸೆಲ್ಲರ್ಗಳು, ಆಪ್ಷನ್ ಸೆಲ್ಲರ್ಗಳು ಕಾಲ್ ನ ಸೆಲ್ ಮಾಡ್ಕೊಂಡಿರ್ತಾರೆ. ಇವತ್ತು ಎಕ್ಸ್ಪೈರಿ ಡೇ ಆಗಿರೋದ್ರಿಂದ ಅವರೆಲ್ಲರೂ ಇವತ್ತು ತುಂಬಾ ಹ್ಯೂಜ್ ಲಾಸ್ ಹೊರಟೋಗಿರ್ತಾರೆ. ಔಟ್ ಆಫ್ ದ ಮನಿಯಲ್ಲಿ 2 ರೂಪೀಸ್ ಇರೋ ಪ್ರೀಮಿಯಂ ಇವತ್ತು 100 ರೂಪೀಸ್ ಆಗಿದೆ. ಯಾಕೆಂದ್ರೆ ಮಾರ್ಕೆಟ್ ಇವತ್ತು ನಮಗೆ ಗ್ಯಾಪ್ ಅಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆಗಿ ನಮಗೆ ಕಂಪ್ಲೀಟ್ ಆಗಿ ಒಂದು ರೇಂಜ್ ಅಲ್ಲೇ ಸೈಡ್ ವೇಸ್ ಹೊರಟೋಗ್ತಾ ಇತ್ತಲ್ವಾ. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಔಟ್ ಆಫ್ ದ ಮನಿ ಈ 2 ರೂಪೀಸ್ ಏನಿರುತ್ತಲ್ವಾ, 2 ರೂಪೀಸ್ 1 ರೂಪೀಸ್ ಇದೆಲ್ಲ, ಸೊ ಇದನ್ನ ಅವ್ರು ಏನ್ ಮಾಡ್ತಾರೆ, ಸೆಲ್ ಮಾಡಿರ್ತಾರೆ. ಸೊ ನಮಗೆ ಮಾರ್ಕೆಟ್ ಅಷ್ಟೊಂದು ದೊಡ್ಡ ಮೂವ್ಮೆಂಟ್ ಕೊಡಲ್ಲ. ಸೊ ತೀರಾ ಔಟ್ ಆಫ್ ದ ಮನಿಲಿ ಇದೀವಿ ನಾವು. ಇಷ್ಟೊಂದು 400-500 ಪಾಯಿಂಟ್ ನಮಗೆ ಮೂವ್ಮೆಂಟ್ ಇವತ್ತು ಯಾವ ಕಾರಣಕ್ಕೂ ಕೊಡಲ್ಲ. ಈ ಒಂದು ಮೈಂಡ್ ಸೆಟ್ ಅಲ್ಲಿ ಏನ್ ಮಾಡಿರ್ತಾರೆ, ಸೆಲ್ ಮಾಡ್ಕೊಂಡವರು ಬೇರೆ ಬೇರೆ ಕೆಲಸ ಅಥವಾ ಏನೋ ಒಂದು ಇನ್ವಾಲ್ವ್ ಆಗಿರ್ತಾರೆ. ಇವನ್ ಎಷ್ಟೊಂದು ಜನ ಆಪ್ಷನ್ ಸೆಲ್ಲರ್ಗಳು ಮಾರ್ಕೆಟ್ ನ ವಾಚ್ ಕೂಡ ಮಾಡಲ್ಲ, ಅಂದ್ರೆ ಸೆಲ್ ಮಾಡಿ ಸುಮ್ಮನೆ ಬಿಟ್ಟಿರ್ತಾರೆ. ಎಂಡ್ ಆಫ್ ದಿ ಡೇ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಎಕ್ಸಿಟ್ ಆಗ್ತಾರೆ. ಯಾಕೆಂದ್ರೆ ನಾರ್ಮಲ್ ಆಗಿ ಇದು 0 ಕಡೆ ಬರಲೇಬೇಕು ಔಟ್ ಆಫ್ ದ ಮನಿಯಲ್ಲಿರೋದು. ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಟ್ ಇವತ್ತೇನಾಗಿರುತ್ತೆ, ಅವ್ರಿಗೆಲ್ಲರಿಗೂ ಸಡನ್ ಆಗಿ ಒಂದೇ ಒಂದು ಕ್ಯಾಂಡಲ್ ಇವತ್ತು 100 ಪಾಯಿಂಟ್ ಪ್ಲಸ್ ನಮಗೆ ಮೂವ್ಮೆಂಟ್ ಕೊಟ್ಟಿದೆ. ಸೊ ಆ ಟೈಮ್ ಅಲ್ಲಿ ಇದೇನಾಗಿರುತ್ತೆ, ಸಡನ್ ಆಗಿ ಜಾಸ್ತಿ ಆಗಿರುತ್ತೆ. ಇದಕ್ಕೆ ಹೇಳೋದು ನಾವು ಆಪ್ಷನ್ ಸೆಲ್ಲರ್ ಗಳು ಕೂಡ ದೊಡ್ಡ ರಿಸ್ಕ್ ಇರುತ್ತೆ. ಅಂದ್ರೆ ಅವ್ರು ಎಂಟೈರ್ ಮಂತ್ ಅಲ್ಲಿ ಏನು ಅರ್ನ್ ಮಾಡಿರ್ತಾರಲ್ವಾ, ಒಂದೇ ದಿನ ಕಂಪ್ಲೀಟ್ ಅದನ್ನ ವಾಶ್ ಔಟ್ ಮಾಡ್ಕೊಂತಾರೆ. ಸೊ ಎಷ್ಟೊಂದು ಜನ ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಎಲ್ಲರೂ ಹೇಳೋದೇನಂದ್ರೆ ಆಪ್ಷನ್ ಸೆಲ್ ಕಡೆ ದುಡ್ಡಿದೆ, ಆಪ್ಷನ್ ಸೆಲ್ ಕಡೆ ದುಡ್ಡಿದೆ ಅಂತ. ನೀವು ಪ್ರಾಪರ್ ಒಂದು ಟೆಕ್ನಿಕಲ್ ನಾಲೆಜ್ ಅಲ್ಲಿ ಹೋದ್ರೆ ಆಪ್ಷನ್ ಸೆಲ್ ಕಡೆನೂ ದುಡ್ಡಿದೆ, ಬೈ ಕಡೆನೂ ದುಡ್ಡಿದೆ. ಆಗ ನೋಡಕ್ ಹೋದ್ರೆ ಆಪ್ಷನ್ ಬೈಯರ್ಸ್ ಇವತ್ತು ತುಂಬಾ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ. ಅಂದ್ರೆ 2 ರೂಪೀಸ್ಗೆ ನೀವು 100 ಕ್ವಾಂಟಿಟಿ ತಗೊಂಡು ಜಸ್ಟ್ 200 ರೂಪೀಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಆಲ್ಮೋಸ್ಟ್ ಒಂದು 9800 ರೂಪೀಸ್ ನಿಮಗೆ ರಿಟರ್ನ್ ಕೊಟ್ಟಿದೆ. ಸೊ ಯಾರ್ಯಾರು ಬೈ ಮಾಡಿರ್ತಾರೆ ಅಂತವ್ರಿಗೆ ಹೇಳ್ತಾ ಇರೋದು ನಾನು. ಬಟ್ ನಾವು ಅದನ್ನ ಮಾಡಕ್ ಹೋಗಲ್ಲ. ಸೊ ನಾವೊಂದು ಕಂಪ್ಲೀಟ್ ಆಗಿ ಪ್ರಾಪರ್ ಒಂದು ಟೆಕ್ನಿಕಲ್ ನಾಲೆಜ್ ಹಾಗೆ ಒಂದು ಪ್ರಾಪರ್ ಚಾರ್ಟ್ ಸೆಟಪ್ ಮೇಲೆ ನಾವು ಟ್ರೇಡ್ ಮಾಡೋರು. ಸೊ ಇವತ್ತು ಕೂಡ ನಾನು ಪ್ರಾಫಿಟೇ ಮಾಡಿಲ್ಲ ಇವತ್ತು. ಯಾಕೆಂದ್ರೆ ನಾನು ಈ ತರ ಒಂದು ಅನ್ಎಕ್ಸ್ಪೆಕ್ಟೆಡ್ ಮೂವ್ ಇರುತ್ತಲ್ವಾ, ಅದ್ರಲ್ಲಿ ನಾನು ಟ್ರೇಡ್ ಮಾಡಕ್ಕೆ ಹೋಗಲ್ಲ. ಅಲ್ಲಿ ನಮ್ಗೆ ಯಾವುದೇ ರೀತಿ ರಿಟ್ರೇಸ್ಮೆಂಟ್ ಸಿಗಲ್ಲ, ನಮ್ಗೆ ಯಾವುದೇ ರೀತಿ ಒಂದು ರೂಲ್ ಗಳು ಸಿಗಲ್ಲ. ಸೊ ಅದು ಯಾವುದನ್ನು ನಾನು ಎಂಟ್ರಿ ತಗೊಳ್ಳಲ್ಲ. ಸೊ ಅದು ಯಾಕೆ ಏನು ಅಂತ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಇವಾಗ ನಾವು ಸ್ವಲ್ಪ ವೇವ್ ಅನಾಲಿಸಿಸ್ ಕಡೆ ಗಮನ ಕೊಡುವ. ಓಕೆ, ನಾನು ಆಗ್ಲೇ ಹೇಳಿದಾಗೆ ಇದನ್ನ ನಾನು ಇಲ್ಲಿಂದ ಇಲ್ಲಿಗೆ ನಾನು 5 ಅಂತ ಕನ್ಸಿಡರ್ ಮಾಡಿದ್ದೆ ನಿನ್ನೆ. ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಏನಿದೆಯಲ್ವಾ, ಇದನ್ನ ನಾನು 5 ಅಂತ ತಗೊಂತೀನಿ. ಇಲ್ಲಿ ನಾನು ಯೆಲ್ಲೋ ಕಲರ್ ಅಲ್ಲಿ ವೇವ್ ಕೌಂಟ್ ಮಾಡಿದ್ದೀನಲ್ವಾ, ಇದನ್ನ ನೀವೀಗ ಜಸ್ಟ್ ತಲೆಯಿಂದ ತೆಗೆದಾಕ್ಬಿಡಿ. ಓಕೆ, ನಾನು ಅದೇನು ಅಂತ ನಿಮ್ಗೆ ಇದನ್ನ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿ, ಇವಾಗ ಇಲ್ಲಿಂದ ಇಲ್ಲಿಗೆ ನಾನು 5 ಅಂತ ಅನ್ಕೊಂಡಿದೀನಿ. ಇದು ಕೂಡ ನಮ್ಗೀಗ ಅಗೈನ್ 0.382 ಲೆವೆಲ್ ಅಲ್ಲೇ ಇದೆ. ನೀವು ವೇವ್ 1 ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ವೇವ್ 4 ಗೆ ನೀವು ಒಂದು ಫಿಬೋನಚಿ ಎಕ್ಸ್ಟೆನ್ಷನ್ ನ ಹಾಕೊಂಡ್ರೆ ನಿಮ್ಗೆ ಇದು ಗೊತ್ತಾಗುತ್ತೆ. ಇಲ್ಲಿ ಎಕ್ಸಾಕ್ಟ್ ಆಗಿ 0.382 ಲೆವೆಲ್ ಅಲ್ಲೇ ಇದೆ. ಸೊ ಇದ್ರ ಒಳಗಡೆ ನಮಗೆ ಕ್ಲೋಸ್ ಕೊಟ್ಟಿದೆ. ಸ್ವಲ್ಪ ಬ್ರೇಕ್ ಮಾಡಿತ್ತು, ಬಟ್ ಕೆಳಗಡೆ ಬಂದು ಮಾರ್ಕೆಟ್ ಇಲ್ಲಿ ಕ್ಲೋಸ್ ಕೊಟ್ಟಿದೆ ನಮಗೆ. ಜೊತೆಲಿ ನಮ್ಗೆ ನೋಡಿ ಡೈವರ್ಜೆನ್ಸ್ ಕೂಡ ಹಾಗೆ ಇದೆ ಇಲ್ಲಿ. ಸೊ ನೋಡಿ ಈ ಲೆವೆಲ್ ಅಲ್ಲಿ ನಮಗೆ RSI ನೋಡಿ ಇಲ್ಲಿದೆ. ಅಗೇನ್ ಮತ್ತೆ ನಮಗೆ ಆಲ್ ಟೈಮ್ ಹೈ ಮಾಡಿದೆ, ಆದ್ರೂ ಕೂಡ ನಮಗೆ ಇದ್ರ ಒಳಗಡೆನೆ ಇದೆ. ಈ ಲೆವೆಲ್ ಮೇಲೆ ನಮಗೆ ಹೋಗಿಲ್ಲ. RSI ಕೂಡ ನಮಗೆ ಇನ್ನೂ ಡೈವರ್ಜೆನ್ಸ್ 1 ಅವರ್ ಅಲ್ಲಿ ಹಾಗೆ ಇದೆ. ಮಾರ್ಕೆಟ್ ಇವಾಗ ತುಂಬಾ ರಿಸ್ಕ್ ಅಲ್ಲಿ ಇದೆ. ರಿಸ್ಕ್ ಅಂತ ಅಂದ್ರೆ ಡೌನ್ ಬರುತ್ತೆ ಅಂತಲ್ಲ. ಸೊ ಯಾವ್ದಾದ್ರು ಒಂದ್ ಕಡೆ ಮೂವ್ಮೆಂಟ್ ಕೊಡಬಹುದು ನಮಗೆ. ಇವಾಗ ನಾನು ನಿಮ್ಗೆ ಈ ಒಳಗಡೆ ಯೆಲ್ಲೋ ಕಲರ್ ಏನಿದೆಯಲ್ವಾ, ಇದೇನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ನಾನು ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಆಲ್ರೆಡಿ ಹೇಳಿದ್ದೆ. 1 ಮತ್ತೆ 3 ಮತ್ತೆ 5 ಏನಿದೆಯಲ್ವಾ, ಇದು ನಮಗೆ ಇಂಪಲ್ಸಿವ್ ವೇವ್. ಇದ್ರ ಒಳಗಡೆ ನೀವು ಲೋವರ್ ಟೈಮ್ ಫ್ರೇಮ್ ಹೋದ್ರೆ ಅಗೈನ್ ನಮಗೆ 5 ವೇವ್ ಇರುತ್ತೆ. ಸೊ ಅದೇ ತರ ಈ ಒಂದು 5th ವೇವ್ ಏನಿದೆಯಲ್ವಾ, ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದ್ರ ಒಳಗಡೆ ನೀವು ಲೋವರ್ ಟೈಮ್ ಫ್ರೇಮ್ ಹೋದ್ರೆ ಸೊ ಅಲ್ಲಿ ನಮಗೆ ಇವಾಗ ನಡೀತಾ ಇರೋದು ಕೂಡ 5th ವೇವ್. ಹೊಸಬ್ರು ಕನ್ಫ್ಯೂಸ್ ಆಗಬೇಡಿ. ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಗೆ ವೇವ್ ಪಾರ್ಟ್ ಬರುತ್ತಲ್ವಾ, ಅದರಲ್ಲಿ ನಿಮ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಈಗ ನಮಗೆ ಲೋವರ್ ಟೈಮ್ ಫ್ರೇಮ್ ಅಲ್ಲೂ ಕೂಡ ನಮಗೆ 5th ವೇವ್ ನಡೀತಾ ಇದೆ. ಈಗ ನಮಗೆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ನಮಗೆ 5th ವೇವ್ ನಡೀತಾ ಇದೆ. ಅಂದ್ರೆ ನಮಗೆ ಮಾರ್ಕೆಟ್ ಈಗಲೂ ಕೂಡ ಒಂದು ಪೀಕ್ ಅಲ್ಲೇ ಇದೆ. ಹಾಗಂತ ನಮಗೆ ನಿಫ್ಟಿ ನಾಳೆ ಮೇಲೆ ಹೋಗ್ಲೇಬಾರ್ದು ಅಂತ ಏನಿಲ್ಲ. ಓಕೆ, ಸೊ ನಾಳೆ ಹೋಗ್ಲೂಬಹುದು. ಅದೇನಾಗುತ್ತೆ ಅಂತ ನಾನು ನಿಮ್ಗೆ ನಾಳೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟೊತ್ತಿಗಾಗ್ಲೇ ನಮಗೆ ಮಾರ್ಕೆಟ್ ಓಪನ್ ಆಗಿರುತ್ತೆ. ರಿಯಲ್ ಡೇಟಾ ತಗೊಂಡು ನಾವು ಟ್ರೇಡ್ ಮಾಡುವ. ಓಕೆ, ಅಲ್ಲಿವರೆಗೂ ನಮಗೆ ನಮ್ಮ SR ಲೆವೆಲ್ ಇದ್ದೇ ಇದೆ. ಅಲ್ಲಿ ನಮ್ಗೆ ಅದು ಟ್ರೇಡ್ ಕೊಟ್ಟೆ ಕೊಡುತ್ತೆ. ಬಟ್ ನಮಗೆ ಇವತ್ತು ನಮ್ಮ SR ಲೆವೆಲ್ ಎಷ್ಟು ಹೆಲ್ಪ್ ಮಾಡಿದೆ ಅಂತ, ಸೊ ಯಾರ್ಯಾರು ಇವತ್ತು SR ಲೆವೆಲ್ ನ ಅಬ್ಸರ್ವ್ ಮಾಡಿದಿರೋ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ಏನಂತ ಇವತ್ತು ಕೂಡ ನನಗೆ ನೀವು ತಿಳಿಸಲೇಬೇಕು. ಓಕೆನಾ, ಸೊ ಇದನ್ನ ನಾನು ಡಿಮ್ಯಾಂಡ್ ಅಂತ
ಅನ್ಕೋಬೇಡಿ, ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇರೋದು ದಯವಿಟ್ಟು ಜೆನ್ಯೂನ್ ಒಪಿನಿಯನ್ ನ ನೀವು ತಿಳಿಸಿ. ನಿಮ್ಗೆ ಅದು ತಪ್ಪಾಗಿದೆ ಅಂದ್ರೆ ತಪ್ಪು ಅಂತ ಹೇಳಿ, ಅಥವಾ ಸರಿಯಾಗಿ ವರ್ಕ್ ಆಗಿದೆ ಅಂದ್ರೆ ಸರಿ ಅಂತ ಹೇಳಿ. ಓಕೆ, ಸೊ ಈಗ ನಾವು ನಮ್ಮ SR ಲೆವೆಲ್ ಕಡೆ ಕಾನ್ಸಂಟ್ರೇಟ್ ಮಾಡುವ. ಅಲ್ಲಿ ಇವತ್ತು ಯಾವ್ಯಾವ ತರ ಟ್ರೇಡ್ ಕೊಡ್ತು, ನಾನು ಎಲ್ಲಿ ಎಂಟ್ರಿ ತಗೊಂಡೆ, ಎಲ್ಲಿಗೆ ಎಕ್ಸಿಟ್ ಆದೆ, ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈಗ ನಾವು 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ಇದೀವಿ. ಸೊ ನೋಡಿ, ನಮಗೆ ನಿಫ್ಟಿ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಓಪನ್ ಆಗಿ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಹತ್ತನೇ ರೆಸಿಸ್ಟೆನ್ಸ್ ಆಗಿ ತಗೊಂಡು ಇದನ್ನ ಬ್ರೇಕ್ಔಟ್ ಮಾಡಿ ನಮಗೆ ಇದ್ರ ಒಳಗಡೆನೆ ನಮಗೆ ಅಪ್ ಟು 2 ಗಂಟೆವರೆಗೂ ಟ್ರೇಡ್ ಮಾಡ್ತಾ ಇತ್ತು. 2 ಗಂಟೆ ಆದ್ಮೇಲೆ ಸಡನ್ ಆಗಿ ನೋಡಿ ಒಂದು ದೊಡ್ಡ ಮೂವ್ಮೆಂಟ್ ಬಂತು. ಅಪ್ ಟು ನಮಗೆ 135 ರುಪೀಸ್ ನಮಗೆ ಒಂದೇ ಕ್ಯಾಂಡಲ್ ಅಲ್ಲಿ ಅಪ್ ಆಗಿದೆ. ನೀವು ಇಲ್ಲಿಂದ ಎಲ್ಲಿಗೆ ಮೆಜರ್ ಮಾಡಿ ಆಲ್ಮೋಸ್ಟ್ ಅಷ್ಟೇ ನಮಗೆ ಅಪ್ ಆಗಿರೋದು. ಈ ತರ ಟೈಮ್ ಅಲ್ಲಿ ಏನಾಗಿರುತ್ತೆ, ಆಪ್ಷನ್ ಸೆಲ್ಲರ್ ಗಳು ಈ 25,100 200 ಇದನ್ನೆಲ್ಲ ಏನ್ ಸೆಲ್ ಮಾಡಿರ್ತಾರಲ್ವಾ, ಅವ್ರಿಗೆಲ್ಲ ಸಡನ್ ಶಾಕ್ ಆಗ್ಬಿಡುತ್ತೆ. ಸೊ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಆಪ್ಷನ್ ಅಡ್ಜಸ್ಟ್ ಕೂಡ ಮಾಡಕ್ಕಾಗಲ್ಲ ಅವ್ರಿಗೆ. ಸೊ ಅದನ್ನೇ ನಿಮ್ಗೆ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಬಟ್ ನಾನೇನ್ ಮಾಡಿದೆ ಇವತ್ತು ಅಂತಂದ್ರೆ ನೋಡಿ, ಈ ಟೈಮ್ ಅಲ್ಲಿ ಏನ್ ಮಾಡಿದೆ, ನಾನು ಒಂದು ಎಂಟ್ರಿ ತಗೊಂಡೆ. ಈ ಕ್ಯಾಂಡಲ್ ಏನಿದೆಯಲ್ವಾ, ಇದು ನಮಗೆ ಟಚ್ ಮಾಡಿ ಕೆಳಗಡೆ ಬರ್ತಾ ಇತ್ತು ನಾನು ಟ್ರೇಡ್ ಮಾಡುವಾಗ. ಇವಾಗ ನಿಮ್ಗೆ ಅದು ವಿಕ್ ಕಾಣ್ತಾ ಇದೆ. ಸೊ ಅಲ್ಲಿ ನಾನು ಏನ್ ಮಾಡಿದೆ, ಒಂದು ಎಂಟ್ರಿ ತಗೊಂಡೆ. ಬಟ್ ಇದೊಂದು ಅಗ್ರೆಸಿವ್ ಟ್ರೇಡ್ ಅಂತಾನೆ ಅನ್ಬಹುದು, ಯಾಕೆಂದ್ರೆ ನನಗೆ ಈ ರೇಂಜ್ ಒಳಗಡೆ ಇದೆಯಲ್ವಾ. ಸೊ ನನಗೆ ಏನಾಗಬಹುದು, ಸಡನ್ ಆಗಿ ಒಂದು ಫಾಲ್ ಅಪ್ ಟು ಇಲ್ಲಿವರೆಗೂ ಬರಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಇಲ್ಲಿ ನನಗೆ ವೀಕ್ಲಿ SR ಲೆವೆಲ್ ಇದೆಯಲ್ವಾ, ಆ ಒಂದು ಪ್ಲಾನ್ ಅಲ್ಲಿ ಇಲ್ಲಿ ಎಂಟ್ರಿ ತಗೊಂಡೆ. ಅಂದ್ರೆ ನಾನು ಫ್ಯೂಚರ್ ನ ಸೆಲ್ ಮಾಡ್ಕೊಂಡು ಒಂದು ಕಾಲ್ ಆಪ್ಷನ್ ನ ಬೈ ಮಾಡಿದ್ದೆ. ನಾನು ಎಂಟ್ರಿ ತಗೊಂಡ್ಮೇಲೆ ನನಗೆ ಕೆಳಗಡೆ ಬಂತು, ಬಟ್ ಇದನ್ನ ಟಚ್ ಮಾಡಿಲ್ಲ, ಇಮಿಡಿಯೇಟ್ ಆಗಿ ರಿವರ್ಸಲ್ ಆಯ್ತು. ಅದಾದ್ಮೇಲೆ ಅಗೇನ್ ಮತ್ತೆ ಬರ್ಬಹುದೇನೋ ಅಂತ ವೇಟ್ ಮಾಡಿದೆ. ಬಟ್ ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂಡು ನಮಗೆ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇತ್ತು. ಈ ರೇಂಜ್ ಅಲ್ಲಿ ಏನ್ ಮಾಡಿದೆ, ನಾನು ಎಕ್ಸಿಟ್ ಆದೆ. ಇನ್ನ ಒಂದು ಸ್ವಲ್ಪ ಹೊತ್ತು ನಾನು ಹೋಲ್ಡ್ ಮಾಡಿದ್ರೆ, ನಾನು ಏನ್ ಕಾಲ್ ಆಪ್ಷನ್ ನ ಬೈ ಮಾಡಿದ್ನಲ್ವಾ, ಅದು ನನಗೆ 0 ಕಡೆ ಹೊರಟೋಗ್ಬಿಡುತ್ತೆ. ಸೊ ಅಲ್ಲಿ ನನಗೆ ನಾರ್ಮಲ್ ಲಾಸ್ ಆಗುತ್ತೆ. ಬಟ್ ಅದು ಬೇಡ ಅಂತ ಅಂದ್ಬಿಟ್ಟು ಏನ್ ಮಾಡಿದೆ, ಇಲ್ಲಿ ನಾನು ಎಕ್ಸಿಟ್ ಆದೆ. ಎಕ್ಸಿಟ್ ಆಗಿ ಒಂದು 15 ನಿಮಿಷಕ್ಕೆ ನನಗೆ ಒಂದು ಸಡನ್ ಸ್ಪೈಕ್ ಬಂತಲ್ವಾ ಇಲ್ಲಿ. ಸೊ ಇಲ್ಲಿ ನಾನೇನಾದ್ರೂ ಇಟ್ಕೊಂಡಿದ್ರೆ ನನಗೆ ಒಂದು ಒಳ್ಳೆ ಲಾಸ್ ಆಗ್ತಾ ಇತ್ತು. ಒಳ್ಳೆ ಲಾಸ್ ಅಂದ್ರೆ ಬಿಲೋ 3500 ಒಳಗಡೆ ನನಗೆ ಲಾಸ್ ಆಗೋದು. ಓಕೆ, ಯಾಕಂದ್ರೆ ನಾನು ಹೆಡ್ಜ್ ತಗೊಂಡಿರೋದ್ರಿಂದ ನನಗೆ ಎಷ್ಟೇ ಮೇಲೆ ಹೋದ್ರು ಅಷ್ಟೇ ನನಗೆ ಲಾಸ್ ಆಗ್ತಾ ಇತ್ತು. ಬಟ್ ನನಗೆ ಇಲ್ಲಿ ಎಕ್ಸಿಟ್ ಆಗಿರೋದ್ರಿಂದ ನನಗೆ ಆ ಲಾಸ್ ತಪ್ಪಿತು. ಬಟ್ ನಾನು ಈ ಒಂದು ಮೂವ್ಮೆಂಟ್ ನ ಟ್ರೇಡ್ ಮಾಡಿಲ್ಲ. ಸೊ ನಿಮ್ಗೆ ನಾನು ಹೇಳ್ಬಹುದು, ಬಂದು ಇಲ್ಲಿ ನಾನು ಬೆಳಿಗ್ಗೆ ಬಂದು ಹೇಳಿದಾಗೇನೆ ಇಲ್ಲೊಂದು ಸಪೋರ್ಟ್ ತಗೊಂತಿದೆ. ಸೊ ನಾನು ಆ ಸಪೋರ್ಟ್ ನಾನು ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಎಂಟ್ರಿ ತಗೊಂಡೆ. ಇದಿಷ್ಟು ಮೂವ್ನ ನಾನು ಇವತ್ತು ರೈಡ್ ಮಾಡಿದೆ ಅಂತ. ಬಟ್ ಬೇಡ, ಸುಮ್ಮನೆ ಅದ್ರಲ್ಲಿ ಏನ್, ನಾನು ಸುಮ್ಮನೆ ಬಂದು ನಿಮ್ಗೆ ಹೇಳಿ ನಿಮ್ಮನ್ನ ನನ್ನ ಕಡೆ ಹೇಳ್ಕೊಳ್ಳೋದು ಅದ್ರಲ್ಲಿ ಏನಿದೆ. ಸೊ ನಿಮ್ಗೆ ನನ್ನ ರಿಯಾಲಿಟಿ ಇಷ್ಟ ಆದ್ರೆ ಬರ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಬಟ್ ನೋಡಿ, ನಮ್ಮ SR ಲೆವೆಲ್ ಸೂಪರ್ ಆಗಿ ವರ್ಕ್ ಆಗಿದೆ. ನೋಡಿ, ನಾವು ಬೆಳಿಗ್ಗೆ ಏನ್ ಹೇಳಿದ್ವಲ್ವಾ, ಇದೊಂದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಜೊತೆಲಿ ಈ ವೀಕ್ಲಿ ಕೂಡ ನನಗೆ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ. ಬಟ್ ಇದನ್ನೇ ಸಪೋರ್ಟ್ ಆಗಿ ತಗೊಂಡು ನೋಡಿ, ಎಂಡ್ ಆಫ್ ದಿ ಡೇ ವರ್ಗು ಅಂದ್ರೆ ಇಲ್ಲಿಂದ ನಮಗೆ ಇಲ್ಲಿವರೆಗೂ ಇದನ್ನ ಸ್ಟ್ರಾಂಗ್ ಆಗಿ ಸಪೋರ್ಟ್ ತಗೊಂಡು ಸಡನ್ ಮೂವ್ಮೆಂಟ್ ಕೊಟ್ಟಿದೆ. ಇವನ್ ಇಷ್ಟು ದೊಡ್ಡ ಮೂವ್ಮೆಂಟ್ ಕೊಟ್ಟರು ನೋಡಿ, ಇಲ್ಲಿ ಬ್ರೇಕ್ಔಟ್ ಮಾಡಿ ಅಗೇನ್ ಈ ಕ್ಯಾಂಡಲ್ ನೋಡಿ ಇಲ್ಲಿ ಸಪೋರ್ಟ್ ತಗೊಂಡಿದೆ. ಸೊ ಅದಾದ್ಮೇಲೆ ನೋಡಿ, ಮೇಲೂ ಕೂಡ ನಮ್ಗೆ ಏನಾಗಿದೆ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ. ಈ ಲೆವೆಲ್ ನ ನೀಟಾಗಿ ನೀವು ಅಬ್ಸರ್ವ್ ಮಾಡಿ, ಈ ಲೆವೆಲ್ ನ ರೆಸಿಸ್ಟೆನ್ಸ್ ತಗೊಂಡಿದೆ. ನೆಕ್ಸ್ಟ್ ಏನಾಗಿದೆ, ಸಡನ್ ಮೇಲೆ ಹೋಗಿ ಅಲ್ಲೂ ಕೂಡ ನೋಡಿ ನಮಗೆ ಒಂದು ರೆಸಿಸ್ಟೆನ್ಸ್ ಇದೆ ನೋಡಿ, ಎಕ್ಸಾಕ್ಟ್ ಆಗಿ ಇಲ್ಲಿ ಮೇಲೆ ಹೋಗಿ ಕೆಳಗಡೆ ಬಂದಿದೆ. ಸೊ ಇದೆಲ್ಲ ನಾನು ಆಮೇಲೆ ಎನೇಬಲ್ ಮಾಡಿದ್ದು. ಯಾರ್ಯಾರು ಟೂಲ್ ತಗೊಂಡಿದ್ದಾರೆ ಅವರೆಲ್ಲ ಇದನ್ನ ಯೂಸ್ ಮಾಡಿರ್ತಾರೆ. ಓಕೆ, ಸೊ ನನಗೆ ಒಂದೇ ಅಲ್ಲ ಇದು ಬರೋದು. ಓಕೆನಾ, ಸೊ ದಯವಿಟ್ಟು ನೀವು ಯೂಸ್ ಮಾಡಿರೋರು ಪ್ರತಿಯೊಬ್ರು ನನಗೆ ಇವತ್ತು ಕೂಡ ಕಮೆಂಟ್ ಮಾಡಬೇಕು. ಸೊ ಇದೇನಾಗುತ್ತೆ, ಇನ್ನೊಬ್ಬರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ನಿಫ್ಟಿ ಎಲ್ಲ ಆಯ್ತು. ಇವಾಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಅಂತ ನೋಡುವ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡಿ ನಮಗೆ SR ಲೆವೆಲ್ ಎಷ್ಟು ಸೂಪರ್ ಆಗಿ ವರ್ಕ್ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಈ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇದನ್ನ ಬ್ರೇಕ್ಔಟ್ ಮಾಡಿದೆ. ಅದಕ್ಕಿಂತ ಮೊದಲು ಈ ಲೆವೆಲ್ ನೋಡಿ ಎಷ್ಟು ಚೆನ್ನಾಗಿ ಸಪೋರ್ಟ್ ತಗೊಂಡಿದೆ ಅಂತ. ಎಕ್ಸಾಕ್ಟ್ ಆಗಿ ಇದನ್ನ ಟಚ್ ಮಾಡಿ ಇಲ್ಲೆಲ್ಲ ರೆಸಿಸ್ಟೆನ್ಸ್ ಆಗಿ ತಗೊಂಡು ಇದನ್ನ ಬ್ರೇಕ್ಔಟ್ ಮಾಡಿ ಅಗೇನ್ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗಿದೆ. ಇವನ್ ಇಲ್ಲೂ ಬಂದು ಕೂಡ ನೋಡಿ ನಮಗೆ ಇಲ್ಲೇ ರೆಸಿಸ್ಟೆನ್ಸ್ ತಗೊಂಡಿದೆ, ಕೆಳಗಡೆ ಬಂದಿದೆ, ಮತ್ತೆ ಇದನ್ನ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗಿ ಇಲ್ಲೇ ನಮಗೆ ಕ್ಲೋಸ್ ಕೊಟ್ಟಿದೆ ಅಲ್ವಾ. ಇಲ್ಲೂ ಕೂಡ ಸೂಪರ್ ಆಗಿ ವರ್ಕ್ ಆಗಿದೆ. ಬಟ್ ಆದ್ರೆ ನಮ್ಮ ರೂಲ್ ಪ್ರಕಾರ ಇಲ್ಲೆಲ್ಲೂ ನಾವು ಎಂಟ್ರಿ ತಗೊಳಕ್ ಆಗಲ್ಲ. ಸೊ ಬಟ್ ಇಲ್ಲೊಂದು ಎಂಟ್ರಿ ತಗೋಬಹುದಿತ್ತು. ಇಲ್ಲಿಂದ ನೀವು ಇಲ್ಲಿಗೆ ಪ್ರೈಸ್ ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 100 ಪಾಯಿಂಟ್ ಸಿಗಲ್ಲ. ಸೊ ಆ ರೀಸನ್ ಇಂದ ನಾವು ಇಲ್ಲೂ ಕೂಡ ಎಂಟ್ರಿ ತಗೊಳಕ್ ಆಗಲ್ಲ. ನಮ್ಮ ರೂಲ್ ಇಲ್ಲಿ ನಮಗೆ ಟ್ರೇಡ್ ತಗೊಳ್ಳಿ ಅಂತ ಹೇಳಲ್ಲ. ಸೊ ಇದೇನಾಗುತ್ತೆ ನೋಡಿ, ಈ ತರ ಹೋಗುತ್ತಲ್ವಾ, ಹೋಗಿ ನಮಗೆ ಅಗೇನ್ ಸಡನ್ ಹಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಒಂದ್ ಕ್ಯಾಂಡಲ್ ಮೇಲೆ ಹೋಗಿ ಸಡನ್ ಆಗಿ ಅದಕ್ಕಿಂತ ದೊಡ್ಡ ಕ್ಯಾಂಡಲ್ ಕೆಳಗಡೆ ಬರಬಹುದು. ಆ ತರ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಮಗೆ ಮಾರ್ಕೆಟ್ ಅಲ್ಲಿ. ಅದಕ್ಕೆ ನಾನು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿನೇ ಎಂಟ್ರಿ ತಗೊಳ್ಳೋದು. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಲ್ಲ ಆಯ್ತು. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.